ಹಲೋ ನಮಸ್ತೆ, ನಮ್ಮ ಹೆಸರು ವೀರೇಶ್ ಅಂತ, ಆಡ್ಶಾ ಪ್ರಮೋಷನಿಂದ. ಈಗಾಗಲೇ ಗೊಡ್ಸಿಲ್ಮರ್ಗಿ ಗ್ರಾಮದಲ್ಲಿ ನಮ್ಮ ತಮ್ಮ ಹೆಸರು ಸರ್? ಅಶೋಕ್ ಅಂತೇಳಿ. ಅಶೋಕ್ ಅವರಿಗೆ ಈಗಾಗಲೇ ಈ ಸೋರೆಕಾಯಿಗೆ ಔಷಧಿ ಕೊಟ್ಟಿತ್ತು. ಆಡ್ಶಾ ಪ್ರಮೋಷನ್ನ DNC ಮತ್ತು ಕ್ರಾಪ್ಸ್ದ ಡೋಸಿಟಿ ಇವನ್ನೆಲ್ಲ ಯೂಸ್ ಮಾಡಿ ಅವ್ರಿಗೆ ಯಾವ ಥರ ಬೆಳೆ ಬಂದಿದೆ, ಏನು ಅದರಿಂದ ಉತ್ಪಾದನೆ ತಗೊಂಡು ಯಾವ ಥರ ಲಾಭ ಮಾಡಿದ್ದಾರೆ ಅಂತ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಸರ್ ತಮ್ಮ ಹೆಸರು ಹೇಳಿ, ಡೀಟೇಲ್ಸ್ ಕೊಡಿ ಸರ್. ಇಲ್ಲಿ ಗೊಡ್ಸಿಮಲ್ಕಿ ಅಂತ ಹೇಳ್ರಿ, ಅಂಕಲಿಗೆ ಅಂತೇಳಿ. ಇದು ಹಿಂಗೆ ಒಂದು ಕಡೆ ನೋಡಿ ಬಂದಿದ್ವಿ ನಾವು. ಹಾಂ ಸರ್. ನೋಡಿ ಬರೋ ಅಂತಲೇ ಇದು ದುದಿ ಕುಂಬಳ ಅಂತೇಳಿ ಹಾಕಬೇಕಂತೇಳಿ ಇದಾಯ್ತು. ಇದಕ್ಕೆಲ್ಲ ಒಂದು 30,000 ರೂಪಾಯಿ ಖರ್ಚು ಮಾಡಿದ್ವಿ. 30,000 ರೂಪಾಯಿ ಖರ್ಚದಾಗ ಒಂದು 1.5 ತಿಂಗಳು ಅಂದ್ರೆ ಕಾಯಿ ಚಾಲೋ ಆಯ್ತು. ಓಕೆ. ಮಾರ್ಕೆಟ್ಗೆ ಫಸ್ಟ್ ಕ್ಲಾಸ್ ಬಂತು ಕಾಯಿ. ಓಕೆ. ಮತ್ತು 400 ರೂಪಾಯಿ ಡಜನ ಮಾಯಿರ್ತು. ಈಗಾಗಲೇ ಸದ್ಯ 1 ಲಕ್ಷ ರೂಪಾಯಿ ಆಗೈತಿ. ಓಕೆ. ಮತ್ತು ಇನ್ನೂ ಮಾಲ್ ಹೊಂಟೈತಿ. ಓಕೆ. ಈಗ ನಮ್ಮ ಆಡ್ಶಾ ಪ್ರಮೋಷನ್ ಪ್ರಾಡಕ್ಟ್ ಯೂಸ್ ಮಾಡಿ ಯಾವ ಥರ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟನ್ನು ತಗೋತಾ ಇದ್ದಾರೆ ಮತ್ತು ಖರ್ಚು ಹೇಗಿದೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಖರ್ಚು ಕಡಿಮೆ ಬರ್ತೈತೆ. ಮತ್ತು ಭೂಮಿ ಹೇಗಿದೆ ಸರ್? ಭೂಮಿ ಫಲವತ್ತಾಗಿದೆಯಾ, ಬಿರ್ಸಾಗಿತ್ತು, ಮೆತ್ತಗಾಗಿತ್ತು ತಿಳಿಸ್ಕೊಡ್ರಿ ಸರ್. ಭೂಮಿ ಮೆತ್ತಗಾಗಿದ್ದಿಲ್ಲ ರೀ? ಅದೇ ಭೂಮಿನೂ ಮೆತ್ತಗೊಳಿಸ್ಕೋಬೇಕು, ಫಲವತ್ತಾಗಿ ಉಳಿಸ್ಕೋಬೇಕು, ಅದೇ ರೀತಿ ಬೆಳೆನೂ ಸಮೃದ್ಧವಾಗಿ ಪಡ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗೈತೆ ಸರ್. ಆಡ್ಶಾ ಪ್ರಮೋಷನಿಂದ ಯಾವುದೇ ರೀತಿಯಿಂದ ಭೂಮಿ ಉಳಿಸ್ಕೊಳ್ಳಿ ಆಂದೋಲನಕ್ಕೆ ತಾವು ಕೈ ಜೋಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನಿಮ್ಮಲ್ಲಿರ್ತಕ್ಕಂಥ 4 ಜನ ರೈತರಿಗೆ ತಿಳಿಸ್ಕೊಡ್ರಿ. ಅದು ಅವ್ರಿಗೂ ಕೂಡ ಈ ಒಂದು ವಿಷಯದ ಭೂಮಿ ಉಳಿಸ್ಕೊಳ್ಳಿ ಆಂದೋಲನದ ವಿಷಯದ ಎಲ್ಲರಿಗೂ ತಿಳಿಲಿ, ಅವ್ರಿಗೂ ಕೂಡ ಸಮೃದ್ಧ ಒಂದು ಈ ಥರ ಬೆಳೆ ತಕ್ಕೋಲಿ ಅಂತ ನಮ್ಮ ಆಸೆ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು.